ಹೆಲೋ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್. ಸೊ ನಾನೊಂದು ಸ್ಮಾಲ್ ಅಪ್ಡೇಟ್ ಮಾಡೋಣ ಅಂತ ಈ ಒಂದು ವಿಡಿಯೋನ ಮಾಡ್ತಾ ಇರೋದು. ಸೊ ಇವಾಗ ವೈರಲ್ ಆಗ್ತಿರುವ ಫೆಸ್ಟಿವಲ್ ಅಂದರೆ ಎಲ್ರಿಗೂ ಗೊತ್ತಿದೆ ಅನಿಸುತ್ತೆ ಆಲ್ಮೋಸ್ಟ್. ಹೌದು, ಇದು ಒಂದು 144 ವರ್ಷಕ್ಕೊಮ್ಮೆ ನಡೆಯುವಂಥ ಫೆಸ್ಟಿವಲ್. ಇದು ಸ್ಟಾರ್ಟ್ ಆಗಿದ್ದು ಯಾವಾಗ ಅಂದರೆ 1870ರಲ್ಲಿ 1817ನಲ್ಲಿ ಸ್ಟಾರ್ಟ್ ಆಗಿ. ಈ ಒಂದು ಫೆಸ್ಟಿವಲ್ ಎಷ್ಟು ಬಿಗ್ ಅಂದರೆ ಇದು ಬಂದು 44 ಡೇಸ್ ಸೆಲೆಬ್ರೇಟ್ ಮಾಡ್ತಾರೆ. ಮತ್ತು ಈ ಒಂದು ಫೆಸ್ಟಿವಲ್ಗೆ ಗ್ಯಾದರ್ ಆಗ್ತಾರಲ್ವ ಪೀಪಲ್ಸು. ಸೊ ಜನಸಂಖ್ಯೆ ಎಷ್ಟು ಅಂದರೆ ಮೋರ್ ದೆನ್ 44 crores ಜನ ಬಂದು ಈ ಒಂದು ಫೆಸ್ಟಿವಲ್ಗೆ ಗ್ಯಾದರ್ ಆಗ್ತಾರೆ. ಸೊ ಇದು ಏನಂದರೆ ಮೇನ್ಲಿ ಉತ್ತರ ಪ್ರದೇಶ್ ಅಂದರೆ 4 ಪ್ಲೇಸಸಲ್ಲಿ ಈ ಒಂದು ಫೆಸ್ಟಿವಲ್ ಸೆಲೆಬ್ರೇಟ್ ಮಾಡ್ತಾರೆ. ಸೊ ಉತ್ತರ ಪ್ರದೇಶ್ ಗೌರ್ಮೆಂಟ್ ಅವ್ರು ಏನು ಮಾಡಿದ್ದಾರೆ ಅಂದರೆ ಈ ಒಂದು ಫೆಸ್ಟಿವಲ್ಗೋಸ್ಕರನೇ ಒಂದು ಸಪ್ರೇಟ್ ಸಿಟಿನ ಕನ್ಸ್ಟ್ರಕ್ಟ್ ಮಾಡಿಬಿಟ್ಟಿದ್ದಾರೆ. ಸೊ ಅಲ್ಲಿಗೆ ಇನ್ವೆಸ್ಟ್ ಮಾಡಿರೋ ಅಮೌಂಟ್ ಎಷ್ಟು ಅಂದರೆ ಮೋರ್ ದೆನ್ 7,000 crores. ಇಷ್ಟು ದೊಡ್ಡ ಫೆಸ್ಟಿವಲ್ನ ಸೆಲೆಬ್ರೇಟ್ ಮಾಡ್ತಿರ್ತಾರೆ. ಇಷ್ಟು ದೊಡ್ಡ ಫೆಸ್ಟಿವಲ್ನ ಸೆಲೆಬ್ರೇಟ್ ಮಾಡಲಿಕ್ಕೆ ಅಂತಲೇ ಫಸ್ಟು ಬಂಚ್ ಆಫ್ ಪೀಪಲ್ಸ್ ಇರ್ತಾರೆ ನೋಡಿ, ಅದನ್ನು ಸ್ಟಾರ್ಟ್ ಮಾಡೋಕ್ಕೆ ಲೈಕ್ ಲೀಡರ್ ಥರ ಅವ್ರನ್ನ ನಾವು ನಾಗಸಾಧು ಅಂತ ಕರಿತೀವಿ. ಯಾಕೆ ಅಂದರೆ ಅವರು ಅದು ಅವ್ರ ಬಿಲೀಫು. ಅಂದರೆ ಈ ಪ್ರಪಂಚದಲ್ಲಿ ಯಾವುದೇ ರೀತಿ ಮೆಟೀರಿಯಲಿಸ್ಟಿಕ್ನ ಅವರು ಹಾಕೊಳ್ಳೋದಿಲ್ಲ ಅಂತ ಡ್ರೆಸ್ನೇ ಹಾಕೊಳ್ಳೋದನ್ನ ಬಿಟ್ಬಿಟ್ಟಿದ್ದಾರೆ. ಸೊ ಇವರೇ ಫಸ್ಟ್ ಲೀಡ್ ಮಾಡೋದು. ಇವ್ರು ಏನು ಮಾಡ್ತಾರೆ ಅಂದರೆ ಆ 3 ರಿವರ್ಸು ಜಾಯಿನ್ ಆಗುತ್ತೆ ಅಲ್ವಾ. ಸೊ ದ ಮೇಯ್ನ್ ಮಿಡಲಲ್ಲಿ ಜಾಯಿನ್ ಆಗುವಂಥ ಆ ಒಂದು ಪ್ಲೇಸಿಗೆ ಹೋಗಿ ಫಸ್ಟು ಸ್ನಾನ ಮಾಡಿ ಎದ್ದುತ್ತಾರೆ, ಅಂದರೆ ಮುಳುಗಿ ಎದ್ದುತ್ತಾರೆ. ಸೊ ಇದನ್ನೇ ಆ 40 ಕೋಟಿ ಪೀಪಲ್ಸು ಫಾಲೋ ಮಾಡೋದು. ಅಂದರೆ ಆ 40 ಕೋಟಿ ಜನರು ಆ ಒಂದು ಪ್ಲೇಸಲ್ಲಿ ಹೋಗಿ ಸ್ನಾನ ಮಾಡಿ ಎದ್ದು ಬರ್ತಾರೆ. ಸೊ ನಾನು ಇವಾಗ ಏನು ಹೇಳ್ತಾ ಇದ್ದೀನಿ ಈ ವಿಷಯ ಸ್ವಲ್ಪ ಕ್ರೇಜಿಯಾಗಿ ಮತ್ತು ಯೂನಿಕ್ಕಾಗಿ ಇರುತ್ತೆ, ಬಟ್ ಇದು ಸತ್ಯ. ಇದಕ್ಕೋಸ್ಕರ ಲೈಕ್ ಪ್ರಪಂಚದಲ್ಲಿ ಯಾವುದೋ ಕಡೆಯಿಂದ ಎಲ್ಲ ರಿಚ್ ಪುವರ್ ಎಲ್ಲರೂ ಬಂದು ಗ್ಯಾದರ್ ಆಗ್ತಾರೆ. ಸೊ ಇದು ಏನಕ್ಕೆ ಸ್ಟಾರ್ಟ್ ಆಯಿತು, ಯಾವ ಬಿಲೀಫಿಂದ ಸ್ಟಾರ್ಟ್ ಆಯಿತು ಅನ್ನೋದನ್ನು ನಾನು ನೆಕ್ಸ್ಟ್ ಪಾರ್ಟಲ್ಲಿ ತಿಳಿಸ್ತೀನಿ. ಇದೇ ರೀತಿ ನನ್ನ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ನ. ಸೊ ನಿಮಗೂ ನ್ಯೂ ಅಪ್ಡೇಟ್ಸ್ನ ನಾನು ಕೊಡ್ತೇನೆ. ಥ್ಯಾಂಕ್ ಯು ಸೊ ಮಚ್.